ಸಿನಿಮಾ ಇವತ್ತು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗ್ತಾ ಇದೆ. ಒಂದು ಖುಷಿ ಅನಿಸಿದೆ. ಇನ್ನೊಂದು ದೊಡ್ಡ ಸರ್ಪ್ರೈಸ್ ಏನು ಅಂತಂದರೆ, ನಮಗೆ ಅಪ್ಪು ಸರ್ ಅವರ ಈ ಜಾಗದಲ್ಲಿ ಒಂದು ನಮ್ಮ ಪೋಸ್ಟರ್ ಬಿಡುಗಡೆ ಮಾಡೋ ಥರ ಕನಸಿತ್ತು. ಅದೊಂದು ಮಾಡಿದ್ವಿ. ಅವರು ನಮ್ಮ ಜೊತೆನೇ ಇದ್ದಾರೆ, ಯಾವಾಗಲೂ ಇರ್ತಾರೆ ಅನ್ನೋ ಒಂದು ಭಾವನೆ ಮೇಲೆ ಇದನ್ನು ನಾವು ಪೋಸ್ಟರ್ನ ಹೊರಗಡೆ ಬಿಟ್ಟಿದ್ದೀವಿ. ದಯವಿಟ್ಟು ನಾನು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಇದೊಂದು ರಿಯಲ್ ಫಾಂಟ್ ಇರೋವಂಥ ಕತೆ ರಿಯಲ್ ಕತೆ ಇರೋವಂಥದ್ದು. ಹೀರೋರ ನಿಜ ಜೀವನದಲ್ಲಿ ನಡೆದಿರೋವಂಥ ಸ್ಟೋರಿನೇ ಇಟ್ಕೊಂಡು ಕತೆ ಮಾಡಿ ಅದನ್ನು ಇವತ್ತು ಸಿನಿಮಾ ಮಾಡಿದ್ವಿ. ಅಂದರೆ ಸಿನಿಮಾ ಅಂತಂದರೆ ಇದೊಂದು ಟೆಲಿಫಿಲ್ಮ್ ಥರ, ನಾವು ಎಲ್ರಿಗೂ ಶಾರ್ಟ್ ಫಿಲ್ಮ್ ಥರನೇ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಟೆಲಿಫಿಲ್ಮ್ ಅಂದ್ರೆ ಬೇರೆ ಥರ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಶಾರ್ಟ್ ಫಿಲ್ಮ್ ಅಂತಲೇ ಅನೌನ್ಸ್ಮೆಂಟ್ ಮಾಡ್ತಿದ್ದೀವಿ. ಫಸ್ಟ್ ಪೋಸ್ಟ್ರ್ ಇವತ್ತು ಬಿಟ್ಟಿರ್ತೀವಿ. ರೀಸೆಂಟಾಗಿ ಅಂದರೆ ಇನ್ನೊಂದು ಸಿನಿಮಾ ಸ್ವಲ್ಪ ದಿನಗಳಲ್ಲೇ ರಿಲೀಸ್ ಆಗೋ ಥರ ಇದೆ. ಎಲ್ಲ ರೆಡಿ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಇರಬೇಕು. ಯಾಕಂದರೆ ಹೊಸಬರು ಏನೋ ಒಂದು ಮಾಡಿರ್ತಾರೆ, ಅದಕ್ಕೆ ಸಪೋರ್ಟ್ ಎಲ್ಲರೂ ಸಪೋರ್ಟ್ ಮಾಡಬೇಕು. ನಾವು ಹೊಸ ಪ್ರತಿಭೆಗಳಿಗೆ ಆ್ಯಕ್ಚುಲಿ ಇದನ್ನು ನಾನೇ ಡೈರೆಕ್ಷನ್ ಮಾಡಿದ್ದೀನಿ. ಎಲ್ಲ ನಮ್ಮ ಟೀಮ್ ವರ್ಕ್ ಕೂಡ ತುಂಬ ಶ್ರಮಪಟ್ಟು ಕಂಪ್ಲೀಟ್ ಮೇಕಿಂಗ್ ಬಂದರೆ ತುಂಬ ರಿಚ್ಚಾಗೇ ಇದೆ. ಅದೇ ಎಲ್ಲರೂ ಹೇಳೋ ಥರ ಸಣ್ಣ ಸಿನಿಮಾ ಮಾಡ್ತಾರೆ, ಏನೋ ಒಂದು ಕ್ಯಾಮ್ರಾ ಅದು ಇದು ಸಣ್ಣ ಪುಟ್ಟ ಮಾಡ್ತಾರೆ ಅಂತಲ್ಲ, ತುಂಬ ರಿಚ್ಚಾಗೆ ಮಾಡಿದ್ದೀವಿ. ಮೇಕಿಂಗ್ ಕೂಡ ತುಂಬ ರಿಚ್ಚಾಗೆ ಬಂದಿದೆ. ಬಟ್ ಅದೇ ಥರನೇ ಡಿ ಒ ಪಿ ಬಂದರೆ ಅಂದರೆ ಕ್ಯಾಮ್ರಾಮ್ಯಾನ್ ಆಗಿ ನಮಗೆ ಕುಮಾರ್ ಅಂತ ಹೇಳ್ಬಿಟ್ಟು ತುಂಬ ಸಿನಿಮಾಗಳು ಮಾಡಿದ್ದಾರೆ, ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮಗೆ ಮ್ಯೂಸಿಕ್ ಬಂದರೆ, ಈ ಸಿನಿಮಾಗೆ ಮ್ಯೂಸಿಕ್ ಬಂದರೆ ವಿಕಾಸ್ ವಸಿಷ್ಠ ಸರು ನಮಗೆ ಮ್ಯೂಸಿಕ್ ಮಾಡಿಕೊಡ್ತಿದ್ದಾರೆ. ಮತ್ತು ಯೋಗಿ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ. ಎಡಿಟಿಂಗು ಮತ್ತು DI ಮತ್ತು ಕಲರಿಸ್ಟ್ ಎಲ್ಲ ತೊಗೊಂಡ್ರೆ ರಾಹುಲ್ ಸ್ಟುಡಿಯೋ ಅಂತೇಳಿ, ಅವರು ರಾಹುಲ್ ಅಂತಲೇ, ಅವರು ಎಲ್ಲ ತುಂಬ ಸಪೋರ್ಟ್ ಮಾಡಿ ನಮಗೆ ಈ ಟೀಮ್ಗೆ ತುಂಬ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಬಟ್ ಶೂಟಿಂಗ್ ಆಗೋವರೆಗೂ ತುಂಬ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಟೀಮು ಅಷ್ಟೇ ತುಂಬ ಶ್ರಮಪಟ್ಟು ಮಾಡಿದ್ದೀವಿ. ಮೇಕಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಈ ಸಿನಿಮಾ ಹೊರಗಡೆ ಬಂದರೆ ಒಂದು ಜನಕ್ಕೆ ಏನೋ ಒಂದು ಕಂಪ್ಲೀಟ್ ಮೆಸೇಜ್ ಇರೋವಂಥದ್ದು, ಅದು ಫ್ಯಾಮಿಲಿ ಎಂಟರ್ಟೈನ್ ಮಾತ್ರ 100% ಇದೆ. ತಗೊಂಡ್ರೆ ಈ ಸಿನಿಮಾ ಇದರಲ್ಲಿ ನಾನು ಕೂಡ ನೆಗೆಟಿವ್ ರೋಲ್ ಮಾಡಿದ್ದೀನಿ, ಒಂದು ಹೀರೋ ಫ್ರೆಂಡ್ ಕಮ್ ನೆಗೆಟಿವ್ ರೋಲ್ ಮಾಡಿದ್ದೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ರಿಯಲ್ ಸ್ಟೋರಿ ಆ್ಯಕ್ಚುಲಿ ಅದು ನನ್ನ ಲೈಫಲ್ಲಿ ತುಂಬ ತೊಂದರೆ ಬಿದ್ದು ಬಂದಿದ್ದೆ. ಅದನ್ನು ನಾನು ಫಿಲಮ್ ಮಾಡಬೇಕು ಅಂತ ಮಾಡಿದ್ದೀನಿ. ಯಾವ ಗಡದಲ್ಲಿರುವಂಥ ಮನುಷ್ಯ ನಿಮ್ಮ ಲೈಫಲ್ಲಿ ಯಾವ ಕಷ್ಟ ದಿನಗಳು? ಅಂದರೆ ನನ್ನ ಲವ್ ಸ್ಟೋರಿ, ಅಂದರೆ ನನ್ನ ಲವ್ ಮಾಡಿದ ಹುಡುಗಿ ನನಗೆ ಮೋಸ ಮಾಡಿ ಹೋಗಿರೋಂಥದ್ದು, ಬೇರೆ ಕೈಯಿಂದ ರೋಡಿಸಮ್ ಮಾಡಿ ಹೊಡೆಸಿರೋಂಥದ್ದು. ಅದನ್ನು ರಿಯಲಾಗಿ ನಾನು ಫಿಲಮ್ ತೆಗಿಬೇಕು ಅಂತ ಜನಕ್ಕೆ ತೋರಿಸ್ಬೇಕು ಅಂತ. ಯಾಕಂದರೆ ಲವ್ ಮಾಡಿ ಒಂದು ಹುಡುಗಿ ಮೋಸ ಮಾಡಬಾರ್ದಾಯಿತು, ನನಗೆ ಮೋಸ ಮಾಡಿದ್ದಾರೆ. ಆ ಮೋಸನ ಯಾವ ಥರ ಮೋಸ ಮಾಡಿದ್ದಾರೆ ಅಂತ ನನ್ನ ಫ್ರೆಂಡ್ಶಿಪ್ಪು, ನನ್ನ ಜೊತೆಲಿದ್ದಂಥ ಒಂದು ವ್ಯಕ್ತಿ ತುಂಬ ಮೋಸ ಮಾಡಿದ್ದಾನೆ. ಆ ಮೋಸ ಜನಕ್ಕೆ ಗೊತ್ತಾಗಿಲ್ಲಲ್ಲ, ಫಿಲಮ್ ತೆಗೆದು ಜನಕ್ಕೆ ತೋರಿಸ್ತಾ ಇರೋದು. ಇದರಲ್ಲಿ ಶೂಟಿಂಗ್ ಎಲ್ಲ ಜಿಗಣಿ, ಬನೆಘಟ್ಟ ಸುತ್ತಮುತ್ತ ನಮ್ಮ ಲೋಕಲ್ ಜಾಗದಲ್ಲಿ ಮಾಡಿದ್ದೀವಿ. ಸಿನಿಮಾ ತಂಡದ ಬಗ್ಗೆ ಏನು ಸರ್? ಈ ಸಿನಿಮಾ ತಂಡ ಅಂದರೆ ನಮ್ಮ ಲಕ್ಷ್ಮಣ್ ದಾಸನ್ ಅವರು ನನ್ನ ಕ್ಲೋಸ್ ಫ್ರೆಂಡ್ ಅವರು. ಅವ್ರ ಕಡೆಯಿಂದ ನಮಗಿದೆಲ್ಲ ಡೈರೆಕ್ಷನ್ ಮಾಡಿ ಬರೆಸಿ ಅವ್ರ ಕಡೆಯಿಂದ ಇದು ಮಾಡಿಸ್ತಾಯಿದ್ದೆ. ಚಿರತೆ ಅಂತ ಯಾಕೆ ಇಟ್ಟರೆ ಹೆಸರು? ಬೇರೆ ಇಡ್ಬೋದು. ಚಿರತೆ ಅಂದರೆ ಚಿಕ್ಕ ಒಂದು 10 ವರ್ಷದಿಂದ ನಾನು ಆ ಥರ ಇದ್ದಿದ್ದು. ನನ್ನ ಚಿರತೆ ಅಂದರೆ ನನ್ನ ಲೈಫಲ್ಲಿ ಫಸ್ಟು ನಮ್ಮ ಗುರುಗಳಿಗೆ ಕೊಟ್ಟಿರೋಂಥ ಕಾಣಿಕೆ ಅದು ನನ್ನ ಹೆಸರು. ಅದನ್ನು ಇಡಲೇಬೇಕು ಅಂತ ಫಿಲಮ್ಗೆ 10 ವರ್ಷದಿಂದ ಇಟ್ಕೊಂಡು ಯಾರು ಇಟ್ಟಿಲ್ಲ, ನಾನು ಇಟ್ಟಿದ್ದೀನಿ. ಯಾವಾಗ ರಿಲೀಸ್ ಮಾಡೋಕ್ಕೆ? ರಿಲೀಸು ಬರೋ ತಿಂಗಳು ಮಾಡೋಣ ಅಂತೀವಿ. ಬರೋ ತಿಂಗಳು 11 ತನಕ ಮಾಡೋಣ ಅಂತೀವಿ. ಬನ್ನಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಲಕ್ಕಿರಾಮ್ ಅಂತ. ವಿಷಯ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಮನೆ ಮಗನಾದಂಥ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸನ್ನಿಧಿಯಲ್ಲಿ ಒಂದು ಚಿರತೆ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಪೋಸ್ಟ್ ರಿಲೀಸ್ ಮಾಡಿದೆ. ಅವಕಾಶ ಮಾಡಿಕೊಟ್ಟಂಥ ನಮ್ಮ ಲಕ್ಷ್ಮಣ್ ದಾಸ್ ಕ್ಲೋಸ್ ಫ್ರೆಂಡು. ಇದರಲ್ಲಿ ಒಂದು ಖಳನಾಯಕ ಪಾತ್ರನೂ ಮಾಡಿದ್ದಾರೆ, ಆಮೇಲೆ ಇದು ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಒಳ್ಳೆಯದಾಗಲಿ ಟೀಮ್ಗೆ, ಹೀರೋ ಕೂಡ ನಾವು ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಟೀಮ್ಗೆ. ಹೊಸಬರಿಗೆ ಹೊಸತನಕ್ಕೆ ಸಪೋರ್ಟ್ ಮಾಡಿ ಚಿಕ್ಕದಾಗೆ ಮೆಟ್ಲೆ ಹಾಕ್ಕೊಂಡು ಚಿಕ್ಕದಾಗಿ ಮಾಡ್ಕೊಂಡು ಏನು ಬೆಳೀತಿರ್ತಾರಲ್ಲ, ಅವರಲ್ಲಿ ಏನೋ ಒಂದು ಕಲೆ ಇರುತ್ತೆ. ಸೊ ಆ ಕಲೆನ ಯಾವುದೇ ರೀತಿಲಿ ಇದ್ದರೂ ಕೂಡ ನಮಗೆ ಸಪೋರ್ಟ್ ನೀಡ್ತಾ ಇರ್ತಕ್ಕಂಥವ್ರು ಪುನೀತ್ ರಾಜ್ಕುಮಾರ್ ಸರ್. ಅವ್ರ ಸನ್ನಿಧಿಯಲ್ಲಿ ಇದನ್ನು ರಿಲೀಸ್ ಮಾಡಿ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.